ಹಿರಿಯ ಶಾಸಕ ಯತ್ನಾಳ್ ಅವರು ನಮ್ಮ ಜೊತೆ ನೇರವಾಗಿ ಮಾತಾಡ್ತಾ ಹೋಗ್ತೀನಿ. ಸರ್, ಯಾವ ಕಾರಣಕ್ಕಾಗಿ ಚರ್ಚೆಗೆ ಅವಕಾಶವನ್ನ ಸದನದಲ್ಲಿ ಮೂಡ ಹಗರಣದಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ? ನೋಡಿ, ಇದರಲ್ಲಿ ಬಹಳ ದೊಡ್ಡ ಕೊಟ್ಟಿ ದಾಖಲೆಗಳು ನಿರ್ಮಾಣ ಆಗಿವೆ. ಇದು ಸಿದ್ದರಾಮಯ್ಯನವ್ರಿಗೂ ಒಂದಕ್ಕೆ ಸೀಮಿತ ಇಲ್ಲ. ನಾನು ಸದನದಲ್ಲಿ ಹೇಳಿದೆ, ಸಿದ್ದರಾಮಯ್ಯನವ್ರು ಒಂದೇ ಗುರಿ ಮಾಡಿಕೊಂಡು ಈ ಒಂದು ಪ್ರಕರಣವನ್ನು ನಾವು ನೋಡ್ತಾ ಇಲ್ಲ. ಇದರಲ್ಲಿ ಯಾವ್ಯಾವ ಪಕ್ಷ ಶಾಮೀಲಾಗಿದೆ, ಯಾರ್ಯಾರು ಎಷ್ಟು ಮೂಡದಲ್ಲಿ ಲೂಟಿ ಮಾಡಿದ್ದಾರೆ, ಎಷ್ಟು ಪ್ಲಾಟ್ ತೊಗೊಂಡಿದ್ದಾರೆ, ಯಾರು ಕೊಟ್ಟಿ ವಿಳಾಸ ಕೊಟ್ಟು ಇವತ್ತು ಮೈಸೂರು ನಗರದ ನಿವಾಸಿ ತಳಿ ಇವತ್ತು ಅಕ್ರಮವಾಗಿ ಏನು ಪ್ಲಾಟ್ ತೊಗೊಂಡ್ರೆ ಎಲ್ಲರೂ ಬಣ್ಣ ಬಯಲಾಗಲತ್ತೇಳಿ. ಆದರೆ ಸಿದ್ದರಾಮಯ್ಯನವರು ತಮ್ಮ ರಕ್ಷಣೆ ಜೊತೆಗೆ ಎಲ್ಲ ಪಕ್ಷದ ನಾಯಕರನ್ನು ರಕ್ಷಣೆ ಮಾಡುವಂತ ಪ್ಲಾನ್ ಮಾಡ್ತಾ ಇದ್ದಾರೆ. ಈ ಒಂದು ಹಗರಣದಲ್ಲಿ ಬೇರೆ ಪಕ್ಷದವರು ಇನ್ವಾಲ್ವ್ಮೆಂಟ್ ಇದೆ ಅಂತೀರ? ಹಾಗಾದ್ರೆ ಅವರೇ ಹೇಳ್ತಾರಲ್ರಿ, ನಿನ್ನೆ ಭೈರತಿ ಸುರೇಶ್ ಹೇಳಿದ್ರು, ಕೊಟ್ಟಿ ವಿಳಾಸ ಕೊಟ್ಟು 1 ಎಕರೆ ನಿಮ್ಮ ಪಕ್ಷದವ್ರು ತೊಗೊಂಡಾರ ಹೇಳಿ ನಮ್ಮ ಕಂಪ್ಲೇಂಟ್ ಮಾಡಿದ್ರು. ಅರೇ, ನೀವು ಯಾರ್ಯಾರು ತೊಗೊಂಡಾರ ಹೇಳ್ರಿ, ಯಡಿಯೂರಪ್ಪನವ್ರು ಏನೇನು ಮಾಡ್ಯಾರ ಹೇಳ್ರಿ, ಕುಮಾರಸ್ವಾಮಿ ಅವ್ರ ಕಾಲದಲ್ಲಿ ಏನೇನಾಗಿದೆ ಹೇಳ್ರಿ, ಬೊಮ್ಮಾಯಿ ಕಾಲದಲ್ಲಿ ಏನೇನಾಗಿದೆ ಹೇಳ್ರಿ, ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಏನಾಗಿದೆ ಹೇಳ್ರಿ, ಸದಾನಂದ ಎಲ್ಲರದು ಒಂದು ಬಯಲಾಗಲಿ. ಸುಮ್ಮನೆ ಆರೋಪ ಮಾಡೋದು, ಪ್ರತ್ಯಾರೋಪ ಮಾಡೋದು, ಅದನ್ನು ಅಲ್ಲೇನು ಮುಚ್ಚಿ ಬಿಡೋದು, ಇದು ವ್ಯವಸ್ಥಿತವಾಗಿ ಎಲ್ಲ ಪಕ್ಷದ ಮುಖಂಡರ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಈ ಹಗರಣದಲ್ಲೂ ಕೂಡ ಅಡ್ಜಸ್ಟ್ಮೆಂಟ್ ಇದೆ, ಚರ್ಚೆಗೆ ಅವಕಾಶ ಬರದಲ್ಲೇ ಇರಲಿ ಅಂತ ಒಂದು ಅಡ್ಜಸ್ಟ್ಮೆಂಟ್ ಇದೆ. ಹಾಗಾದ್ರೆ 100% ಇದು ಚರ್ಚೆಗೆ ಬರದೇ ರೀತಿಯಲ್ಲಿ ನೀವು ಧರಣಿ ಕುಂಡ್ರಿ, ನಾವು ಅದನ್ನು ಅವಕಾಶ ಕೊಡೋದಿಲ್ಲ, ಇಲ್ಲೇ ಮುಚ್ಚಿ ಹಾಕ್ಬಿಡೋಣ ಅಂತ. ಆದರೆ ಈ ರಾಜ್ಯದಲ್ಲಿರುವಂಥ ಪ್ರಾಮಾಣಿಕ ಮಾಧ್ಯಮಗಳು ಮತ್ತು ಕೆಲವೊಂದು ಏನು ಸಾರ್ವಜನಿಕ ಹಿತಾಸಕ್ತಿ ಇದ್ದಂಥವ್ರು ಈ ಹಗರಣವನ್ನು ಮುಚ್ಚಿ ಹಾಕಲಿಕ್ಕೆ ನಾವು ಬಿಡೋದಿಲ್ಲ. ಈ ಹೋರಾಟ ಕೇವಲ ಪಾದಯಾತ್ರೆ, ಅದು ನಾಟಕೀಯ ಪಾದಯಾತ್ರೆ ಬೇಕಾಗಿಲ್ಲ.